ಮೈಸೂರು ನಗರದ ತ್ಯಾಜ್ಯ ನೀರಿನಿಂದಾಗಿ ಜೀವನದಿ ಕಾವೇರಿ ಮಲಿನಗೊಳ್ತಾ ಇದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿದೆ. ನ್ಯೂಸ್ ಫಸ್ಟ್ನ ವರದಿ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡಿದೆ. ಸ್ಥಳಕ್ಕೆ ಮಂಡ್ಯ ಡಿಸಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಶ್ರೀರಂಗಪಟ್ಟಣದ ನಗುವನಹಳ್ಳಿ ಸಮೀಪ ಕೊಳಚೆ ನೀರು ಕಾವೇರಿ ನದಿಯನ್ನು ಸೇರ್ತಾ ಇತ್ತು. ಸೊ ಈಗ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಡಿಸಿ ಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲಾಡಳಿತಕ್ಕೂ ಕೂಡ ಪತ್ರವನ್ನು ಬರೀತೀನಿ ಅಂತ ಹೇಳಿದ್ದಾರೆ. ಕೊಳಚೆ ನೀರನ್ನು ಶುದ್ಧೀಕರಿಸಿ ಆ ನಂತರ ನದಿಗೆ ಬಿಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಮಹಾನಗರಕ್ಕೆ ಪಾಲಿಕೆಯ ವ್ಯಾಪ್ತಿನಲ್ಲಿ ಬರ್ತಕ್ಕಂತಹ ಏನು ಕಲುಷಿತ ನೀರು ಅಥವಾ ತ್ಯಾಜ್ಯ ನೀರು ಅಂತ ಕರಿತೇವೆ, ಆ ತ್ಯಾಜ್ಯ ನೀರನ್ನು ಕಾವೇರಿ ನದಿಗೆ ಮತ್ತು ಕಾವೇರಿ ನಾಲೆಗೆ ಚಂದಗಾಲ ರಸ್ತೆ ಅಂತ ಏನು ಬರ್ತದೆ ಅಲ್ಲಿ ಬಿಡ್ತಾ ಇದ್ದಾರೆ ಅಂತೇಳಿ ದೂರು ನನಗೆ ಬಂತು. ಅದಾದ ಮೇಲೆ ಪ್ರದೇಶದ ಕೆಲವು ವಾರ್ಡ್ಗಳಿಗೆ ಏನು ಚಂದಗಾಲ್ನಲ್ಲಿ ನಮ್ಮದು ಒಂದು ಪಂಪ್ ಹೌಸ್ ಇದೆ, ಇಂಟೆಕ್ ವೆಲ್ ಇದೆ, ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡ್ತೇವೆ. ಹಾಗಾಗಿ ಈ ಒಂದು ತ್ಯಾಜ್ಯ ನೀರು ಅಲ್ಲಿಗೆ ಬಂದು ಸೇರ್ತಾ ಇದೆ, ಅದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಒಂದು ದೂರಿತ್ತು. ಅದಾದಮೇಲೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವತಃ ಪರಿಶೀಲನೆ ಮಾಡಿದ್ದೇನೆ. ಅದರ ಪ್ರಕಾರ ಮೈಸೂರಿನಿಂದ ಬರತಕ್ಕಂಥ ತ್ಯಾಜ್ಯ ನೀರು ಏನಿದೆ ಅದು ಕಾವೇರಿ ನದಿಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಜಿಲ್ಲೆಯಿಂದಲೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಾಗಿರ್ಬೋದು, ಕಾವೇರಿ ನೀರಾವರಿ ನಿಗಮದವರಾಗಿರ್ಬೋದು ಮತ್ತು ಮುನ್ಸಿಪಾಲಿಟಿಯವರಾಗಿರ್ಬೋದು, ಇವರೆಲ್ಲರೂ ಕೂಡ ಮೈಸೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಪತ್ರವನ್ನು ಬರೆದು ಈ ರೀತಿ ಒಂದು ತ್ಯಾಜ್ಯ ನೀರನ್ನು ಬಿಡಬಾರ್ದು ಅನ್ನೋದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಏನು ತ್ಯಾಜ್ಯ ನೀರು ಬರುತ್ತೆ ಅಲ್ಲಿ STP ಅಂತ ಇದೆ, ಆ STPನಲ್ಲಿ ಟ್ರೀಟ್ಮೆಂಟ್ ಆಗಿ ಅದು ಸಂಸ್ಕರಣೆ ಆಗಿರುವಂಥ ನೀರನ್ನು ಬಿಡಬೇಕಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.